ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಅಂಗವಾಗಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಟ್ರಸ್ಟ್ ವತಿಯಿಂದ 6ನೇ ವರ್ಷದ ಆಚರಣೆ ಏಪ್ರಿಲ್ 14ರಂದು ಮಂಗಳವಾರ ಬೆಳಿಗ್ಗೆ 9:30ಕ್ಕೆ ಅಸೈಗೋಳಿ ಕೇಂದ್ರ ಮೈದಾನದಲ್ಲಿ ನಡೆಯಲಿದೆ ಎಂದು ಟ್ರಸ್ಟ್ ಸ್ಥಾಪಕಾಧ್ಯಕ್ಷರಾದ ಯಾದವ ಅಸೈಗೋಳಿ ತಿಳಿಸಿದ್ದಾರೆ. ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡುತ್ತಿದ್ದರು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಉಪಾಧ್ಯಕ್ಷರಾದ ನಿಕೇತ್ ರಾಜ್ ಮೌರ್ಯ ಉದ್ಘಾಟನೆ ನೆರವೇರಿಸಲಿದ್ದಾರೆ. ವಿಧಾನಸಭೆಯ ಸಭಾಧ್ಯಕ್ಷರಾದ ಡಾಕ್ಟರ್ UT ಖಾದರ್ ಫರೀದ್ ಅವರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಗೈಯಲಿದ್ದಾರೆ. ಬೆಳ್ತಂಗಡಿಯ ಸತ್ಯ ಸಾರಮಾನಿ ಯುವ ವೇದಿಕೆಯ ತುಳುನಾಡು ಅಧ್ಯಕ್ಷರಾದ ರಘು ಧರ್ಮಸೇನ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದು, ಟ್ರಸ್ಟ್ ಸ್ಥಾಪಕಾಧ್ಯಕ್ಷ ಯಾದವ ಅಸೈಗೋಳಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದವರು ತಿಳಿಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಟ್ರಸ್ಟ್ ಉಳ್ಳಾಲ ತಾಲೂಕು ಇದರ ವತಿಯಿಂದ 6ನೇ ವರ್ಷದ ಆಚರಣೆ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ. ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ ನಾವೊಂದು ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ಅಂಗವಾಗಿ ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಹಾಗೂ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳು, ಅದರಲ್ಲಿ ಕೂಡ ಈ ಭಾಷಣ ಸ್ಪರ್ಧೆ, ಅಂಬೇಡ್ಕರ್ ಅವರ ವಿಷಯದ ಕುರಿತು ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಅಂಬೇಡ್ಕರ್ ಅವರ ಚಿತ್ರಕ್ಕೆ ಬಣ್ಣ ಹಚ್ಚುವ ಸ್ಪರ್ಧೆ ಮತ್ತು ಅಂಬೇಡ್ಕರ್ ಅವರ ಚಿತ್ರ ಬಿಡಿಸುವ ಸ್ಪರ್ಧೆ, ಈ 4 ಸ್ಪರ್ಧೆಗಳನ್ನು ನಾವು ಪ್ರತಿ ವರ್ಷ ಕಾರ್ಯಕ್ರಮದಲ್ಲಿ 2 ತಿಂಗಳ ಮುಂಚೆ ನಾವು ಇದನ್ನು ನೆರವೇರಿಸ್ತೇವೆ. ಏಕೆಂದರೆ ಸಮಯದ ಅಭಾವ ಇರುತ್ತದೆ ನಮಗೆ, ತುಂಬ ಆಟೋಟ ಸ್ಪರ್ಧೆಗಳೊಂದಿಗೆ. ಈ ಭಾಷಣ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ಕಳೆದ ವರ್ಷಕ್ಕಿಂತ ವಿದ್ಯಾರ್ಥಿಗಳು ಈ ವರ್ಷದಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಕಳೆದ ಬಾರಿ ನಾವು 21 ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿ ಅವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನ ಕೂಡ ಮಾಡಿದ್ದೇವೆ. ಈ ವರ್ಷ ನಾವು 32 ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿದ್ದೇವೆ. ಭಾಷಣ ಸ್ಪರ್ಧೆಯಲ್ಲಿ 15 ವಿದ್ಯಾರ್ಥಿಗಳನ್ನು, ಪ್ರಬಂಧ ಸ್ಪರ್ಧೆಯಲ್ಲಿ 17 ವಿದ್ಯಾರ್ಥಿಗಳನ್ನು, ಒಟ್ಟು 32 ವಿದ್ಯಾರ್ಥಿಗಳು. ಈ 32 ವಿದ್ಯಾರ್ಥಿಗಳಿಗೂ ನಾಡದು ಸಭಾ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನದೊಂದಿಗೆ ನಾವು ಅವರನ್ನು ಗುರುತಿಸ್ತೇವೆ. ಅದರ ಜೊತೆಯಲ್ಲಿ ಈ ಅಂಬೇಡ್ಕರ್ ಅವರ ಚಿತ್ರ ಬಿಡಿಸುವ ಮತ್ತು ಬಣ್ಣ ಹಚ್ಚುವ ಸ್ಪರ್ಧೆ, ಇದು ಎಲ್ಲ ಶಾಲೆಯಲ್ಲಿ, ಹೋದ ವರ್ಷ ನಾವು ಅಂಗನವಾಡಿಗೆ ಇಟ್ಟಿದ್ದೇವೆ, ಈ ಸಲ ಹೆಚ್ಚು ಶಾಲೆ ಇದ್ದಿದ್ದರಿಂದ ಅಂಗನವಾಡಿಯ ಮಕ್ಕಳಿಗೆ ನಾವು ಚಿತ್ರದ್ದು ಬಿಡಿಸುವ ಸ್ಪರ್ಧೆಯನ್ನು ರದ್ದುಗೊಳಿಸಿ ಬೇರೆ ಆಟೋಟ ಸ್ಪರ್ಧೆ ಇಟ್ಟಿದ್ದು. ಇದರಲ್ಲಿ ಕೂಡ ಹಾಗೆ ಒಬ್ಬರಿಗಿಂತ ಒಬ್ಬರು ಎಷ್ಟು ಚಂದವಾಗಿ ಬಿಡಿಸಿದ್ದಾರೆ ಅಂತ ಹೇಳಿದರೆ ನಮಗೆ ಬರುವ ವರ್ಷ ಇದಕ್ಕಿಂತ ಹೆಚ್ಚು ಮಕ್ಕಳು ಭಾಗವಹಿಸ್ಬೋದು. ಅಷ್ಟು ಸುಲಭ ಏನೆಲ್ಲ ಅದು. ಏಕೆಂದರೆ ನಾವು ಎಲ್ಲ ಮಕ್ಕಳಿಗೆ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಕೊಟ್ಟು ಆ ಶಾಲೆಯಲ್ಲಿ ಇರುವ ಶಿಕ್ಷಕರು ಮತ್ತು ಶಿಕ್ಷಕಿಯರು ಕೂಡ ಒಂದು ಎಷ್ಟು ರೀತಿಯಲ್ಲಿ ನಮಗೆ ಸಹಕಾರವನ್ನು ನೀಡ್ತಾರೆ ಅಂತ ಹೇಳಿದರೆ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ನಾವು ಗುರುತಿಸ್ತೇವೆ. ಅದೇ ರೀತಿ ವಿವಿಧ ಆಟೋಟ ಸ್ಪರ್ಧೆಯಲ್ಲಿ ಸಹ ಹಾಗೆ ಮಕ್ಕಳು ನಾವು ನಡೆಸುವಂಥ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಂದು ಭಾಗವಹಿಸ್ತಾರೆ. ಅದೊಂದು ನಮಗೆ ತುಂಬ ರೀತಿಯಲ್ಲಿ ಖುಷಿ ತಂದಿದೆ. ಏಕೆಂದರೆ ಈ ಸಂಸ್ಥೆಯು ಸ್ಥಾಪನೆ ಮಾಡುವಾಗ ತುಂಬ ಒಂದು ಕೆಳಗಿನ ಸ್ಥಾನದಿಂದ ನಾವು ಮಕ್ಕಳು ಒಂದು ಒಳ್ಳೆಯದಾಗಬೇಕು, ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವ ಅವರು ಕೂಡ ಭಾಗವಹಿಸಬೇಕು ಎಲ್ಲ ಸ್ಪರ್ಧೆಯಲ್ಲಿ ಅಂತ ಇಟ್ಕೊಂಡು ನಾವು ಯೋಚನೆ ಮಾಡಿ ಇದನ್ನು ಸ್ಥಾಪನೆ ಮಾಡಿದ್ದು. ಆದರೂ ಇಷ್ಟು ತನಕ ನಾವು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆ ಶಾಲೆಯ ಮಕ್ಕಳ ಇಂದಲೇ ನಾವು ಇನ್ನೂ ಕೂಡ ಉನ್ನತ ಸ್ಥಾನಕ್ಕೆ ಹೋಗಲು ನಮಗೆ ಅವಕಾಶ ಆಯಿತು ಆ ಮಕ್ಕಳಿಂದ.
ಇಲ್ಲಿ ಮತ್ತೊಂದು ಏನಂದರೆ, ಈ ನಮ್ಮ ಸಂಸ್ಥೆಯು ಈ ವರ್ಷ ನಾವು ಒಂದು ದತ್ತು ಸ್ವೀಕಾರ, ಒಂದು ಶಿಕ್ಷಣಕ್ಕಾಗಿ ದತ್ತು ಸ್ವೀಕಾರ ಒಂದು ವಿದ್ಯಾರ್ಥಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಬೋಲಿಯಾರ್ ಮಸೀದಿ ಇಲ್ಲಿನ 6ನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ಸೌಧ ಅವರನ್ನು ಕೂಡ ನಾವು ಈ ಸಂಸ್ಥೆ ದತ್ತು ಸ್ವೀಕಾರ ಮಾಡಿದೆ. ಅವರನ್ನು ಕೂಡ ಈ ಸಲ ನಾವು ಕಾರ್ಯಕ್ರಮದಲ್ಲಿ ಗೆಸ್ಟಾಗಿ ನಾವು ಅವರನ್ನು ಆಯ್ಕೆ ಮಾಡಿ ಹಾಕಿದ್ದೇವೆ. ಏಕೆಂದರೆ ಪ್ರತಿ ವರ್ಷ ಎಲ್ಲ ಒಬ್ಬರನ್ನೇ ನಾವು ಕೂರಿಸುವುದಕ್ಕಿಂತ ಹೊಸ ಹೊಸ ಪ್ರತಿಮೆಯನ್ನು ನಾವು ಗುರುತಿಸಿ, ಅದು ಅವರು ಬಡವರಾಗಲಿ ಅಂತ ನಾವು ಏನು ಮಾಡೋದಿಲ್ಲ, ಏಕೆಂದರೆ ಅವರು ಕೂಡ ಬೇಕು ಬಡವರಾಗಿ. ಹಾಗೆ ಇದ್ದವರನ್ನೇ ನಾವು ಹಾಕಿದರೆ ಅದಕ್ಕೆ ಒಂದು ಕಲೆ ಬರೋದಿಲ್ಲ. ಎಲ್ಲರಿಗೆ ಅವಕಾಶ ನಾವು ಈ ಸಂಸ್ಥೆಯಲ್ಲಿ ಕೊಟ್ಟಿದ್ದೇವೆ. ಅದಲ್ಲದೆ ಈ ಉಳ್ಳಾಲ ಕ್ಷೇತ್ರದ ಶಾಸಕರಾದ ಯು ಟಿ ಖಾದರ್ ಕೂಡ ಅವರು ನಮಗೆ ಹೋದಾಗ ನಾವು ಏನು ಕೇಳಿದೆವು ಅದಕ್ಕೆ ಒಂದು ಸ್ಪಂದನೆ ಕೊಟ್ಟು ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಈ ಸಲ ಮಕ್ಕಳಿಗೆ ಕೂಡ ಊಟದ್ದು ಮತ್ತು ಚಹಾ ತಿಂಡಿ ಬೆಳಗಿನ ವ್ಯವಸ್ಥೆಯನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ವೇದಿಕೆಯನ್ನು ಕೂಡ ಅವರು ಒದಗಿಸಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈ ಉಳ್ಳಾಲ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡೋದು ಈ ಅಂಬೇಡ್ಕರ್ ಜಯಂತಿ ಒಂದು ನಮಗೆ ಮುಂದಕ್ಕೆ ಕೂಡ ಕಾರ್ಯಕ್ರಮ ನಡೆಸಲು ಅವಕಾಶ ಆಗ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಕುಂಟಾಲಗುರಿ ಸರ್ಕಾರಿ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕಿ ಚಂದ್ರಿಕಾ, ಟ್ರಸ್ಟಿಗಳಾದ ಸದಾನಂದ ಮಾಡೂರು, ರಹಿಮಾನ್ ಕೋಣಾಜೆ ಹಾಗೂ ಸಮಾಜ ಸೇವಕ ಯೋಗೀಶ್ ಉಪಸ್ಥಿತರಿದ್ದರು.